ನಾವು ಹೊರಟಿರೋ ಜಾಗಕ್ಕೆ ಹೋಗೋ ದಾರಿನೇ ಯಾಕೋ ಯೋಗರಾಜ್ ಭಟ್ ಮೂವಿ ಟೈಟಲ್ ಕಾರ್ಡ್ ತರ ಇತ್ತು. ಬಂತು ಶ್ರೀಲಂಕಾ, ತೆಂಗಿನ ಮರ, ದೋಣಿ, ಸಮುದ್ರ. ಆದ್ರೆ ಇದು ಶ್ರೀಲಂಕಾ ಅಲ್ಲ ರೀ, ನಮ್ಮ ಭಾರತನೇ. ಈ ಜಾಗ ಯಾವುದು ಅನ್ನೋದನ್ನ ಮತ್ತೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ತೆಂಗಿನ ಮರಗಳು ಯಾರ ಪರ್ಫಾರ್ಮೆನ್ಸ್ ನೋಡಿ ಖುಷಿಯಾಗಿ ತಲೆದುಕ್ತಾ ಇದೆ ಅಂತ ನೋಡ್ತೀರಾ? ಎಸ್, ಸಮುದ್ರದ ಅಲೆಗಳು ಕಣ್ರಿ. ಏನೋ ಕಾಂಪಿಟಿಷನ್ ಇಟ್ಟಂಗೆ ಒಂದರ ಮೇಲೊಂದು ಪೈಪೋಟಿ ಮೇಲೆ ಸಮುದ್ರ ದಡ ಸೇರ್ತಾ ಇತ್ತು. ಇನ್ನು ಕೆಲವು ತೆಂಗಿನ ಮರಗಳು ಈ ತರ ತಲೆವಾಗಿ ಸಲ್ಯೂಟನ್ನು ಕೊಡ್ತಾ ಇತ್ತು. ಫೈನಲಿ ನಾವು ರೀಚ್ ಆಗ್ಬೇಕಿರೋ ಜಾಗ ಬಂದೇ ಬಿಡ್ತು. ಎಸ್, ವೆಲ್ಕಮ್ ಟು ಬ್ಲೂ ಫ್ಲಾಗ್ ಬೀಚ್, ಪಡುಬಿದ್ರಿ. ಇಲ್ಲಿ ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡ್ತಾ ವೆಲ್ಕಮ್ ಮಾಡೋ ಈ ಮೇಡಮ್ಗೆ ಎಂಟ್ರಿ ಫೀಸ್ ಕೊಟ್ಟು ಟಿಕೆಟ್ ತಗೊಂಡ್ರೆ 31 ಲೊಕೇಶನ್ ನೋಡ್ಬಹುದು. ಇಲ್ಲಿಂದಲೇ ಶುರು ಅನ್ನಿ. ಇಲ್ಲಿ ನೋಡಿ, 100 ವರ್ಷಕ್ಕಿಂತಲೂ ಜಾಸ್ತಿ ಹಳೇದಾದ ಈ ಪಳಿಯುಳಿಕೆ. ಇದು ಬರೋಬ್ಬರಿ 200 kg ಹೆಚ್ಚಿರೋ ತಿಮಿಂಗಿಲ್ಲದ ತಲೆಭಾಗ. ಈ ವೆಲ್ಕಮ್ಮೇ ಭರ್ಜರಿಯಾಗಿದೆ ಅಲ್ವಾ? 31 ಸ್ಪಾಟ್ಗಳಲ್ಲಿ ಇದೂ ಕೂಡ. ಇಲ್ಲಿ ಬಂದ್ರೆ ನೀವು ವೆಲ್ ಅಂಡ್ ಆರ್ಗನೈಸ್ಡ್ ಆಗಿರುವಂತಹ ವಾಶ್ರೂಮ್ಸ್ ಅನ್ನ ಯೂಸ್ ಮಾಡಬಹುದು. ಬಾತ್ರೂಮ್ಸ್ ಇದೆ. ಸೊ ನೋಡೋದಕ್ಕೆ ಇವೇ ಒಂದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇವೆ. ಈ ಪಾತ್ವೆ ಇದೆಯಲ್ಲ, ಇದೇ ಸ್ವರ್ಗಕ್ಕೆ ದಾರಿ. ಸ್ವರ್ಗಕ್ಕೆ ದಾರಿ ಅಂತ ಯಾಕೆ ಅಂತೀನಿ ಅಂತ ಹೇಳಿದ್ರೆ, ಇನ್ನೇನು ನೋಡ್ತೀರಿ ನೀವೇ. ಅರೆ ನೋಡ್ರಿ, ಇಲ್ಲೇ ಬಂತು ಸ್ವರ್ಗ, ಎಲ್ಲ ಓಲಾಡುವ. ಬಾಲಿ, ಮಾಲ್ಡೀವ್ಸ್ ಹೋಗುವಷ್ಟು ಬಜೆಟ್ ಇರಲಿಲ್ಲ. ಹಾಗಾಗಿ ಇಲ್ಲೇ ಇರುವಂತಹ ಒಂದು ಉಯ್ಯಾಲೆ ಮೇಲೆ ಕೂತು ಆಕಾಶಕ್ಕೇನೆ ಲಗೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೆ. ಈ ಸಮುದ್ರದ ಅಲೆಗಳ ಶಬ್ದ ಒಂಥರ ಸ್ಪೆಷಲ್ ಅಲ್ವಾ? ಯಾಕಂತ ಹೇಳಿದ್ರೆ ಇವು ಮನದೊಳಗಿನ ಭಾವನೆಗಳ ಅಲೆಗಳನ್ನು ಕೂಡ ಹುಚ್ಚೆದ್ದು ಕುಣಿಸೋ ಹಾಗೆ ಮಾಡುತ್ತೆ. ನಿಜಾನೇ ಅಲ್ವಾ? ಹಾಗಾಗಿ ಏನೋ ಈ ಅಲೆಗಳ ಶಬ್ದನ ಹಾಗೇ ಕಣ್ಮುಚ್ಚಿ ಮನಸಾರೆ ಕೇಳ್ತಾ ಇದ್ರೆ ಇದ್ರ ಆಚೆಗಿನ ಸಪ್ತ ಸಾಗರದ ಭಾವಾನುಭವ ಆಗ್ತಾ ಇರುತ್ತೆ. ಈ ಒಂಟಿಕಾಗೆನ ನೋಡ್ತಾ ಹಾಗೆ ಮುಂದೆ ಹೋದ್ರೆ ಇಲ್ಲೂ ಒಂದು ಒಬ್ಬಂಟಿಯಾಗಿ ಸುತ್ತಾಡ್ತಾ ಇದ್ದ ಜೋಕಾಲಿ ಕಣ್ಣಿಗೆ ಬಿತ್ತು. ಅದಕ್ಕೆ ಯಾಕೆ ಬೇಜಾರು ಅಂತ ಇದ್ರ ಮೇಲೆ ಹರಸಾಹಸ ಮಾಡಿ ನಾನು ಹತ್ಕೊಂಡ್ಬಿಟ್ಟೆ. ಆವಾಗಲೇ ಗೊತ್ತಾಗಿದ್ದು ಇಲ್ಲಿ ಇಷ್ಟೇ ಅಲ್ಲ, ಕಾಯಕಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಅಂತ. ಸುಮಾರಷ್ಟು ಅಡ್ವೆಂಚರಸ್ ಗುಡ್ ಫೀಲ್ಗಳನ್ನು ಕೊಟ್ಟಿರುವಂತಹ ಈ ಜಾಗಕ್ಕೆ ಬರಬೇಕಾದ್ರೆ ನೀವು ಈ ಟೈಮಿಂಗ್ಸ್ನ ಫಾಲೋ ಮಾಡಬೇಕು. ಇಲ್ಲಿ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸಿದ್ದಾಯಿತು. ಮತ್ತೆ ಇಲ್ಲಿಂದ ಹೊರಡುವಂತಹ ಸಮಯ. ಈ ಪಯಣದ ಕೊನೆ ಮತ್ತೊಂದು ಹೊಸ ಪಯಣದ ಆರಂಭ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.